ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ಕ್ರಬ್ನ ಹೇಗೆ ಮಾಡೋದಂತ. ಸ್ಕ್ರಬ್ ಮಾಡುವಾಗ ಕೆಲವೊಂದು ಮಿಸ್ಟೇಕ್ಸನ್ನು ಮಾಡ್ತೀವಿ. ಅದರಿಂದ ನಮ್ಮ ಸ್ಕಿನ್ ಹಾಳಾಗೋದು, ರ್ಯಾಷಸ್ ಬರೋದು, ಇಲ್ವಾ ಪಿಂಪಲ್ಸ್ ಬರೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಸ್ಕ್ರಬ್ ಮಾಡುವಾಗ ಕೆಲವೊಂದು ವಿಷಯ ನಮ್ಗೆ ಗೊತ್ತಿರಬೇಕು. ಅವೆಲ್ಲ ವಿಷಯ ಏನು, ಹಾಗೆ ಯಾವ ಥರ ಮಾಡಬೇಕು, ಅವೆಲ್ಲನೂ ಈ ವಿಡಿಯೋದನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ತೀವಿ ಖಂಡಿತವಾಗಿ. ಫಸ್ಟಿಗೆ ನೋಡೋಣ ಯಾವ ವಿಷಯ ಮಾಡಬೇಕು, ಯಾವುದು ಮಾಡಬಾರ್ದು ಅಂತ. ಫಸ್ಟ್ ಸ್ಕ್ರಬ್ ನಿಮಗೆ ಸ್ಕಿನ್ ಅಕಾರ್ಡಿಂಗ್ ತೊಗೋಬೇಕು. ಸೆಕೆಂಡಾಗಿ ಸ್ಕ್ರಬ್ನ ವಾರದಲ್ಲಿ 2 ಸಲ ಅಷ್ಟೇ ಯೂಸ್ ಮಾಡಬೇಕು. ಇದಕ್ಕಿಂತ ಜಾಸ್ತಿ ಮಾಡಬಾರ್ದು. ಕೆಲವೊಬ್ಬರು ಡೈಲಿ ಯೂಸ್ ಮಾಡ್ತಾರೆ. ಡೈಲಿ ಯೂಸ್ ಮಾಡಬೇಡಿ, ವಾರದಲ್ಲಿ 2 ಸಲ ಅಷ್ಟೇ ಸಾಕು. ಹಾಗೆ ನಿಮ್ಮ ಸ್ಕಿನ್ಗೆ ಏನಾದರೂ ಅಲರ್ಜಿ ಪ್ರಾಬ್ಲಮ್, ಪಿಂಪಲ್ಸ್ ಏನಾದರೂ ರಿಯಾಕ್ಷನ್ ಆಗಿದ್ದರೆ ಖಂಡಿತವಾಗಿಯೂ ಸ್ಕ್ರಬ್ ಮಾಡೋದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಸ್ಕ್ರಬ್ನ ನೀವು ಇವಾಗಲೇ ಸ್ಟಾರ್ಟ್ ಮಾಡಿರಿ ಅಥವಾ ಇವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಒಂದು ವಾರದ ತನಕ ನೀವು ಅದನ್ನು ಟೆಸ್ಟ್ ಮಾಡಿ. ಸ್ಕ್ರಬ್ ಮಾಡ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆಯಾ, ಪಿಂಪಲ್ಸ್ ಆಗ್ತಾ ಇದೆಯಾ ಅಂದ್ಕೊಂಡು ಸ್ಕ್ರಬ್ ಮಾಡೋದನ್ನು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಯಾಕಪ್ಪ ಅಂತಂದರೆ ನಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸೆಲ್ಸ್, ಇಂಪ್ಯೂರಿಟೀಸ್, ಡರ್ಟ್ ನಮ್ಮ ಸ್ಕಿನ್ ಮೇಲೆ ಹಾಗೇ ಇತ್ತಂದರೆ ಇನ್ನೂ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಆದ್ದರಿಂದ ವಾರದಲ್ಲಿ 2 ಸಲ ಆದ್ರೂ ಸ್ಕ್ರಬ್ ಮಾಡಲೇಬೇಕು. ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ಒಂದು ಹೆಲ್ದಿ ಸ್ಕಿನ್ ಸಿಗುತ್ತೆ. ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇವೆಲ್ಲ ವಿಷಯನೂ ಗಮನದಲ್ಲಿ ಇಟ್ಕೊಂಡು ನೀವು ಸ್ಕ್ರಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸ್ಕ್ರಬ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ ವಿವರ್ಸ್. ನೀವು ಸ್ಕಿಪ್ ಮಾಡದೆ ಏನೂ ಅರ್ಥ ಆಗೋಲ್ಲ. ವಿಡಿಯೋ ಸ್ಕಿಪ್ ಮಾಡದೆ ಖಂಡಿತವಾಗಿಯೂ ಅಂತ ನಾನು ನೋಡಿ ತುಂಬಾ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಸ್ಟಾರ್ಟ್ ಮಾಡೋಣ ನೋಡಿ. ಫಸ್ಟ್ ಸ್ಟೆಪ್, ನಮ್ಮ ಸ್ಕಿನ್ ಯಾವಾಗಲೂ ಕ್ಲೀನ್ ಆಗಿರಬೇಕು. ಅದಕ್ಕೆ ನೀವು ಫೇಸ್ ವಾಶ್ ಅಥವಾ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು. ಮೇಕಪ್ ಅಥವಾ ಏನೇ ಡರ್ಟ್ ಇದ್ದರೆ ನಿಮ್ಮ ಸ್ಕಿನ್ ಒಳಗೆ ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಆನಂತರ ನೀವು ಸ್ಕ್ರಬ್ ಹಚ್ಚಿದರೆ ಅದ್ರ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಹಾಗೇ ಮೇಕಪ್ ಅಥವಾ ಡರ್ಟ್ ಇರೋ ಸ್ಕಿನ್ನಲ್ಲೇ ಹಚ್ಕೊಂಡ್ಬಿಟ್ರೆ ಆ ಸ್ಕಿನ್ ಒಳಗೆ ಹೋಗಿ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ಈ ಸ್ಟೆಪ್ನ ಮರಿಬೇಡಿ. ಕ್ಲೆನ್ಸಿಂಗ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ. ಸೆಕೆಂಡ್ ಸ್ಟೆಪ್ಪಿಗೆ ಈ ಥರ ಒಂದು ಸಾಫ್ಟ್ ಟವಲ್ ತೊಗೊಳ್ಳಿ ಅಥವಾ ನ್ಯಾಪ್ಕಿನ್ ತೊಗೊಳ್ಳಿ. ಇದನ್ನು ಸ್ವಲ್ಪ ಹಾಟ್ ವಾಟರ್ನಲ್ಲಿ ಒಂದು 5 ನಿಮಿಷ ಇಟ್ಟು ಅದನ್ನು ಹಿಂಡ್ಬಿಟ್ಟು ಈ ಥರ 20 ಸೆಕೆಂಡ್ ತನಕ ಇಟ್ಕೊಳ್ಳಿ. ನಂತರ ಅದನ್ನು ತೆಗೆದುಬಿಡಿ. ಈ ಥರ ಮಾಡೋದ್ರಿಂದ ಈ ಸ್ಟೆಪ್ ಆದಮೇಲೆ ನೀವು ಸ್ಕ್ರಬ್ ಹಚ್ಚೋದ್ರಿಂದ ಡರ್ಟ್ ಇನ್ನೂ ಚೆನ್ನಾಗಿ ರಿಮೂವ್ ಆಗುತ್ತೆ. ಇದು ಹೆಲ್ಪ್ ಮಾಡುತ್ತೆ ಇಂಪ್ಯೂರಿಟೀಸ್ನ ಈಸಿಯಾಗಿ. ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ ಮಾಡೋದು. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಇದು ಎವರ್ಯೂತ್ ವಾಲ್ನಟ್ ಸ್ಕ್ರಬ್. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ಥರ ಫಿಂಗರ್ಸ್ನಲ್ಲಿ ತೊಗೋತಿದ್ದೀನಿ. ಒಮ್ಮಿಕ್ಲೇ ಜಾಸ್ತಿ ತೊಗೋಬಾರ್ದು. ಈ ಥರ 2 ಫಿಂಗರ್ಸ್ನಲ್ಲಿ ರಬ್ ಮಾಡ್ತಾ ಎಲ್ಲಿ ಇರುತ್ತೆ ಅಲ್ವಾ ಸ್ವಲ್ಪ ಜಾಸ್ತಿ ಡರ್ಟ್ ಇರೋದು, ಈ ಥರ ನೋಸ್ನಲ್ಲಿ, ಚೀಕ್ಸ್ನಲ್ಲಿ ಅಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಜಾಸ್ತಿ ಇರೋದ್ರಿಂದ ಆ ಏರಿಯಾ ಫೋಕಸ್ ಮಾಡ್ತಾ ನೀವು ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡುವಾಗ ಯಾವಾಗಲೂ ಸರ್ಕ್ಯುಲರ್ ಮೋಷನ್ನಲ್ಲಿ ಮಾಡಬೇಕು. ಮಾಡುವಾಗ ಫಿಂಗರ್ಸ್ನ ಲೈಟಾಗಿರಬೇಕು. ಜಾಸ್ತಿ ಒತ್ತಿ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ರಿಂಕಲ್ಸ್ ಬರುತ್ತೆ ಬೇಗನೆ. ಈ ಥರ ಚೀಕ್ ಯಾವಾಗ ಚೂರು ಡ್ರೈ ಅನಿಸಿದೆ ನಾನು ಇವಾಗ ಸ್ವಲ್ಪ ಹ್ಯಾಂಡ್ಸ್ನ ವೆಟ್ ಮಾಡಿಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಬೇಕಂತಂದರೆ ಕ್ವಾಂಟಿಟಿ ಸ್ವಲ್ಪನೇ ತೊಗೊಂಡು ಮತ್ತೆ ನೀವು ಮಾಡ್ಬೋದು ಸ್ಕ್ರಬ್ನ. ಈ ಥರ ಫೋರೆಡ್ ಏರಿಯಾಗೆ ಇನ್ನೊಂಚೂರು ಸ್ಕ್ರಬ್ನ ತೊಗೊಂಡು ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇದು ತುಂಬ ಹೊತ್ತು ಮಾಡಬಾರ್ದು, ಕೇವಲ 1 ರಿಂದ 2 ನಿಮಿಷ ಅಷ್ಟೇ ಸ್ಕ್ರಬ್ ಮಾಡಬೇಕು. ನೆಕ್ಸ್ಟ್ ಸ್ಟೀಮಿಂಗ್ ಮಾಡ್ತಾಯಿದ್ದೀನಿ. ಈ ಸ್ಟೀಮಿಂಗ್ ಪ್ರೊಸೆಸ್ನ ನೀವು 15 ದಿನಕ್ಕೆ ಒಂದ್ಸಲ ಅಥವಾ 15 ಡೇಸ್ಗೆ ಸಲ ಮಾಡ್ಕೊಳ್ಳಿ. ಅದಕ್ಕೆ 1-2 ಡ್ರಾಪ್ಸ್ ಫೇಶಿಯಲ್ ಆಯಿಲ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಲೆಮನ್ ಅಥವಾ ತುಳಸಿ ಕೂಡ ಹಾಕ್ಕೊಂಡು ಮಾಡ್ಬೋದು. ನಿಮ್ಮ ಹತ್ರ ಈ ಥರ ಸ್ಟೀಮರ್ ಇಲ್ಲ ಅಂತಂದರೆ ಒಂದು ಪಾತ್ರೆಯಲ್ಲಿ ಪೂರ ಕುದಿಯೋ ನೀರು ತೊಗೊಂಡು ಅದು ಸ್ಟೀಮ್ ಕೂಡ ತೊಗೋಬೋದು.
ಸೊ ಸ್ಟೀಮ್ ಯಾಕೆ ತೊಗೋಬೇಕಪ್ಪ ಅಂತಂದರೆ ಸೊ ನಮ್ಮ ಸ್ಕಿನ್ನಲ್ಲಿರುವ ಇಂಪ್ಯೂರಿಟಿ ಡರ್ಟ್ ಇವೆಲ್ಲನೂ ಇನ್ನೂ ಈಸಿಯಾಗಿ ಬರುತ್ತೆ. ಸೊ ನಮ್ಮ ಸ್ಕಿನ್ ಪೂರಾ ಕ್ಲೀನಾಗಿ ಒಂದು ಫ್ರೆಶ್ ಲುಕ್ ಕೊಡುತ್ತೆ. ಸೊ ಅದರಿಂದ 15 ದಿನಕ್ಕೊಂದು ಸಲ ಅಥವಾ 1 ತಿಂಗಳಿಗೆ ಒಂದು ಸಲ ಖಂಡಿತವಾಗಿಯೂ ಸ್ಟೀಮ್ ತೊಗೊಳ್ಳಿ. ಸೊ ನಂತರ ಸ್ಟೀಮ್ ಆದ ನಂತರ ಈ ಥರ ಒಂದು 10 ಸೆಕೆಂಡ್ ತನಕ ಮತ್ತೆ ಸ್ಕ್ರಬ್ ಮಾಡಿ. ಸೊ ಇದರಿಂದ ಚೆನ್ನಾಗಿ ರಿಮೂವ್ ಆಗುತ್ತೆ ನಮ್ಮ ಡರ್ಟ್ ಇಂಪ್ಯೂರಿಟೀಸ್ ಎಲ್ಲ. ಸೊ ನೀವು ಸ್ಟೀಮ್ ತೊಗೊಂಡಿದ್ದೀರಾ ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್ ಇದು ಮಾಡಲೇಬೇಕು. ಸೊ ಇದು ಫೇಸ್ ಪ್ಯಾಕ್ನ ಹಚ್ಚಬೇಕು ನೀವು. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಗುಡ್ ವೈಬ್ಸ್ದು. ಸೊ ನಿಮ್ಮ ನ್ಯಾಚುರಲ್ ಮನೆಯಲ್ಲಿರುವ ಮುಲ್ತಾನ್ ಮಿಟ್ಟಿ ಅಥವಾ ಗ್ರಾಮ್ ಫ್ಲೋರ್ ಫೇಸ್ ಪ್ಯಾಕ್ ಕೂಡ ಹಚ್ಕೋಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ಟೈಟನ್ ಆಗುತ್ತೆ. ಸೊ ಚೆನ್ನಾಗಿ ಸ್ಕಿನ್ನಲ್ಲಿ ಒಂದು ಹೆಲ್ದಿ ಗ್ಲೋ ಬರುತ್ತೆ. ಸೊ ಯಾವಾಗಲೂ ಸ್ಟೀಮಿಂಗ್ ಆದಮೇಲೆ ಸೊ ಈ ಸ್ಟೆಪ್ನ ಮರಿಬೇಡಿ. ಸೊ ನೀವು ಸ್ಟೀಮಿಂಗ್ ಮಾಡಲಿಲ್ಲ ಅಂದ್ಕೊಳ್ಳಿ, ಸೊ ಆವಾಗ ಈ ಸ್ಟೆಪ್ನ ಖಂಡಿತವಾಗಿಯೂ ಮರಿಬೇಡಿ. ಸೊ ನೀವು ಸ್ಕ್ರಬ್ ಆದ ನಂತರ ಡೈರೆಕ್ಟಾಗಿ ಈ ಸ್ಟೆಪ್ನ ಮಾಡ್ಬೋದು. ಸೊ ಇದು ಏನಂದರೆ ಟೋನಿಂಗ್ ಮಾಡಬೇಕು. ಸೊ ಇದು ಟೋನಿಂಗ್ಗೆ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ಸೊ ಟೋನಿಂಗ್ ಮಾಡೋದ್ರಿಂದ ನಮ್ಮ ಓಪನ್ ಆಗಿರುವ ಪೋರ್ಸ್ ಎಲ್ಲ ಶ್ರಿಂಕ್ ಆಗುತ್ತೆ. ಸೊ ಶ್ರಿಂಕ್ ಆಗಿ ನಿಮ್ಮ ಸ್ಕಿನ್ಗೆ ಒಂದು ಹೆಲ್ದಿ ಗ್ಲೋ ಕೊಡುತ್ತೆ. ಸೊ ಈ ಸ್ಟೆಪ್ನ ಖಂಡಿತವಾಗಿಯೂ ಮರಿಬೇಡಿ. ಸೊ ಇದಾದ ನಂತರ ನಿಮ್ಗೆ ರೆಗ್ಯುಲರ್ ಯಾವ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿರಲ್ಲ, ಸೊ ಆ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ಸೊ ಈ ಸ್ಟೆಪ್ನ ಖಂಡಿತವಾಗಿಯೂ ಫಾಲೋ ಮಾಡಿ. ನಿಮ್ಮ ಸ್ಕಿನ್ ಯಾವುದೇ ಕೂಡ ಡ್ಯಾಮೇಜ್ ಆಗಲ್ಲ, ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿಯೂ ಮಾಡಬೇಕು.